ಕೆಆರ್ಎಸ್ ಬೆನ್ನಲ್ಲೇ ಟಿಬಿ ಡ್ಯಾಂ ಬಳಿ ಭಾರೀ ಹೈ ಡ್ರಾಮಾ ನಡೆದಿದೆ. ಮುತ್ತಿಗೆಗೆ ಹೊಟ್ಟಿದ್ದ ಬಿಜೆಪಿ ನಾಯಕರ ಬಂಧನ ಆಗಿದೆ. ಟಿಬಿ ಡ್ಯಾಂ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ನಡೆದಿತ್ತು. ಕೆಆರ್ಎಸ್ ಬೆನ್ನಲ್ಲೇ ಟಿಬಿ ಡ್ಯಾಂನಲ್ಲೂ ಭಾರೀ ಹೈ ಡ್ರಾಮಾ ನಡೆದಿದೆ. ಮುತ್ತಿಗೆ ಹಾಕಲು ಹೊರಟಿದ್ದ ಬಿಜೆಪಿ ನಾಯಕರ ಬಂಧನ ಆಗಿದೆ. ಟಿಬಿ ಡ್ಯಾಂ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಲಾಗಿತ್ತು. ಮುನಿರಾಬಾದ್ನಲ್ಲಿರುವಂತಹ ಟಿಬಿ ಡ್ಯಾಂ ಆಡಳಿತ ಕಚೇರಿ ಅಲ್ಲೂ ಕೂಡ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕಾಲುವೆಗಳಿಗೆ ನೀರು ಬಿಡಲು ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಶ್ರೀರಾಮುಲು ಹಾಗೆ ಶಾಸಕ ಜನಾರ್ದನ್ ರೆಡ್ಡಿ, ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಅವರು ಸೇರಿದಂತೆ ಹಲವರು ನಾಯಕರ ಬಂಧನ ಕೂಡ ಆಗಿರುವಂತಹದ್ದು. ಕೆಆರ್ಎಸ್ ಬಳಿಕ ಇದೀಗ ಟಿಬಿ ಡ್ಯಾಂ ಬಳಿ ಕೂಡ ಬಹಳ ಹೈಡ್ರಾಮಾ ನಡೆದಿರುವಂತಹದ್ದು. ಮುತ್ತಿಗೆ ಹಾಕಲು ಯತ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನು ಬಂಧನ ಮಾಡಲಾಗಿದೆ. ಟಿಬಿ ಡ್ಯಾಂ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಬಹಳ ಒಂದು ರೀತಿಯಾಗಿ ಹೈಡ್ರಾಮಾ ನಡೆದಿರುವಂತಹದ್ದು. ಮುನಿರಾಬಾದ್ನಲ್ಲಿರುವಂತಹ ಟಿಬಿ ಡ್ಯಾಂ ಇದು. ಕಾಲುವೆಗಳಿಗೆ ನೀರು ಬಿಡಿಸಲು ಒತ್ತಾಯಿಸಿ ಪಾದಯಾತ್ರೆ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಬಂಧನ ಆಗಿದೆ. ಟಿಬಿ ಡ್ಯಾಂ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಪ್ರಯತ್ನ ಮಾಡಿದ್ರು. ಮುನಿರಾಬಾದ್ನಲ್ಲಿರುವಂತಹ ಟಿಬಿ ಡ್ಯಾಂ, ಕೆಆರ್ಎಸ್ ಡ್ಯಾಂ ಬಳಿನೂ ಕೂಡ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅದಾದ ನಂತರ ಇದೀಗ ಟಿಬಿ ಡ್ಯಾಂ ಕೊಪ್ಪಳದ ಹತ್ರ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿರುವಂತಹದ್ದು. ಕಾಲುವೆಗಳಿಗೆ ನೀರು ಬಿಡಲು ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಜನಾರ್ದನ್ ರೆಡ್ಡಿ, ವಿಧಾನ ಪರಿಷತ್ತು ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಹಾಗೆ ಎಂಎಲ್ಸಿ ಹೇಮಲತಾ ನಾಯಕ್ ಸೇರಿ ಹಲವರು ನಾಯಕರ ಬಂಧನ ಆಗಿದೆ. ಸದ್ಯ ಟಿಬಿ ಡ್ಯಾಂ ಬಳಿ ಕೂಡ ಹೈಡ್ರಾಮಾ ನಡೆದಿರುವಂತಹದ್ದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹೈಡ್ರಾಮಾ ನಡೆದಿದೆ ಅಂತ. ಟಿಬಿ ಡ್ಯಾಂ ಬಳಿ ಕೂಡ ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ಭಾರೀ ಹೈಡ್ರಾಮಾ ನಡೆದಿರುವಂತಹದ್ದು. ಕಾಲುವೆಗಳಿಗೆ ನೀರು ಬಿಡಲು ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಬಂಧನ ಕೂಡ ಆಗಿರುವಂತಹದ್ದು. ರವಿಕುಮಾರ್, ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಕೂಡ ಈ ಸಂದರ್ಭದಲ್ಲಿ ಇದ್ರು. ಅವರು ಕೂಡ ಬಂಧನ ಆಗಿರುವಂತಹದ್ದು. ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಮೊದಲು ಕೆಆರ್ಎಸ್ ಡ್ಯಾಂ ಬಳಿ ಕೂಡ ಬಹಳ ಮಾತಿನ ಚಕಮಕಿ, ಅಲ್ಲೂ ಕೂಡ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ನಂತರ ಇದೀಗ ಕೊಪ್ಪಳ ಟಿಬಿ ಡ್ಯಾಂ ಬಳಿ ಕೂಡ ಕಾಲುವೆಗಳಿಗೆ ನೀರನ್ನು ಬಿಡಲು ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ಒಂದು ರೀತಿಯಾಗಿ ಪೈಪೋಟಿ ಆಗಿರುವಂತಹದ್ದು. ಸದ್ಯ ಬಿಜೆಪಿ ನಾಯಕರ ಬಂಧನ ಆಗಿದೆ.